ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಏನು ಮಾಡ್ತಾವೆ ಚರ್ಚೆಯನ್ನು ಮಾಡ್ತಾವೆ. ನೇರವಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ನೇರವಾಗಿ ಪ್ರಶ್ನೆಗಳಿಗೆ ಬರ್ತಾ ಹೋಗ್ತೀನಿ. 2026 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾದಂಥ ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ನ ನವೀಕರಿಸಿದ ಗುರಿಯ ಪ್ರಕಾರ 2030 ವೇಳೆಗೆ ವಾರ್ಷಿಕವಾಗಿ ಎಷ್ಟು ಹಸಿರು ಜಲಜನಕ ಉತ್ಪಾದನೆಯನ್ನು ಗುರಿಯಾಗಿಸಲಾಗಿದೆ ಅಂತ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಎಷ್ಟಪ್ಪ ಅಂದ್ರೆ 5 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಏನು ಮಾಡ್ತಾ ಹೋಗ್ತಾರೆ, 2030 ವೇಳೆಗೆ ಏನು ಮಾಡ್ತಾ ಹೋಗ್ತಾರೆ, 5 ಮಿಲಿಯನ್ ಮೆಟ್ರಿಕ್ ಟನ್ ಈ ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಅಡಿಯಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಹಸಿರು ಜಲಜನಕವನ್ನು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಎಷ್ಟು? 5 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಭಾರತದ ಅತ್ಯಾಧುನಿಕ ಭೂವೀಕ್ಷಣಾ ಉಪಗ್ರಹ ಅಂದರೆ EOS-09 ಅನ್ನು ಯಾವ ಉಡಾವಣಾ ವಾಹನದ ಮೂಲಕ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸ್ತಾರಪ್ಪ ಅಂದ್ರೆ ಏನು ಭೂವೀಕ್ಷಣಾ ಉಪಗ್ರಹ EOS-09 ಯಾವ ಒಂದು ವಾಹನ ಉಡಾವಣೆ ಮಾಡ್ತಾ ಹೋಗ್ತದಪ್ಪ ಅಂದ್ರೆ SSLV-D3 ಏನು ಮಾಡ್ತಾ ಹೋಗ್ತೈತಿ. ಈ ಒಂದು ವಾಹನದ ಮೂಲಕ ಉಡಾವಣಾ ವಾಹನದ ಮೂಲಕ ಭೂವೀಕ್ಷಣಾ ಉಪಗ್ರಹ EOS-09 ಇದೇನು ಮಾಡ್ತಾ ಹೋಗ್ತಾರೆ, ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸ್ತಾ ಹೋಗ್ತಾರೆ. 2008 ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದುಕೊಳ್ತೈತಿ? 82ನೇ ಸ್ಥಾನ. ಯಾವ ಸ್ಥಾನ? 82ನೇ ಸ್ಥಾನವನ್ನು ಪಡ್ಕೊಳ್ತಾ ಹೋಗ್ತೈತಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ದೇಶದ ವಿದೇಶಿ ವಿನಿಮಯ ನಿಧಿಯು 2026 ಜೂನ್ನಲ್ಲಿ ಸಾರ್ವಕಾಲಿಕ ಗರಿಷ್ಠ ಎಷ್ಟು ಶತಕೋಟಿ ಡಾಲರ್ಗಳಷ್ಟು ದಾಟಿದೆ. ಅಂದ್ರೆ ದೇಶದ ಒಂದು ವಿದೇಶಿ ವಿನಿಮಯ ನಿಧಿ ಅಂತ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಏನು ಮಾಡ್ತಾ ಹೋಗ್ತದಪ್ಪ, ಏನು ದೇಶದ ಒಂದು ವಿದೇಶಿ ವಿನಿಮಯ ನಿಧಿ ಎಷ್ಟು ಒಂದು ಶತಕೋಟಿ ಡಾಲರ್ ಅಷ್ಟು ದಾಟಿದಪ್ಪ ಜೂನ್ ಒಳಗಂತ ನೋಡೋದಾದ್ರೆ ಅದು 710 ಶತಕೋಟಿ ಡಾಲರ್ ಅಷ್ಟು ಏನು ಮಾಡ್ತಾ ಹೋಗ್ತೈತಿ, ಡಾಲರ್ಗಳನ್ನು ದಾಟ್ತಾ ಹೋಗ್ತೈತಿ. ಹಾಗಾದ್ರೆ 2026 ಜೂನ್ನಲ್ಲಿ ನಡೆದಂಥ G7 ಶೃಂಗಸಭೆಯು ಆತಿಥ್ಯ ವಹಿಸಿದಂಥ ದೇಶ ಯಾವುದು? ಇಟಲಿ ದೇಶ. ಯಾವುದು? G7 ಶೃಂಗಸಭೆ ಆತಿಥ್ಯ ವಹಿಸಿದಂಥ ದೇಶ ಯಾವುದಪ್ಪ ಅಂದ್ರೆ ಇಟಲಿ ದೇಶ ಆಗೋದು ಕಂಡು ಬರ್ತಾ ಹೋಗ್ತೈತಿ. ಕರ್ನಾಟಕ ಸರ್ಕಾರವು 2026 ಮೇ ತಿಂಗಳಲ್ಲಿ ಘೋಷಿಸಿದಂಥ ಹೊಸ ತಂತ್ರಜ್ಞಾನ ನೀತಿಯಡಿ ಯಾವ ನಗರವನ್ನು ರಾಜ್ಯದ 2ನೇ ಅತಿ ದೊಡ್ಡ IT ಹಬ್ ಆಗಿ ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಗಿದೆ? ಯಾವುದಪ್ಪ? ಯಾವುದು? ಹುಬ್ಬಳ್ಳಿ ಧಾರವಾಡ. ಯಾವುದು? 2ನೇ ಅತಿ ದೊಡ್ಡ IT ಹಬ್ಬನ್ನು ಎಲ್ಲಿ ಅಭಿವೃದ್ಧಿ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಹುಬ್ಬಳ್ಳಿ ಧಾರವಾಡದೊಳಗೆ IT ಹಬ್ಬನ್ನು ಮಾಡ್ತಾ ಹೋಗ್ತಾರೆ. ವಿಶ್ವ ಆರ್ಥಿಕ ಫೋರಂ ಪ್ರಕಟಿಸಿದಂಥ 2026 ಜಾಗತಿಕ ಲಿಂಗ ಅಂತರ ವರದಿಯಲ್ಲಿ ಭಾರತದ ಸ್ಥಾನ ಎಷ್ಟು? 2026 ಜಾಗತಿಕ ಲಿಂಗ ಅಂತರದ ವರದಿ ಎಷ್ಟು? 127ನೇ ಸ್ಥಾನ. ND ಪಾಸ್ಪೋರ್ಟ್ ಸೂಚ್ಯಂಕದ ಒಂದು ಭಾರತ ಸ್ಥಾನ 82ನೇ ಸ್ಥಾನ. ಇದು ಜಾಗತಿಕ ಲಿಂಗ ಅಂತರ ವರದಿ ಅಂದರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟನ್ನು 127ನೇ ಸ್ಥಾನದಲ್ಲಿ ಭಾರತ ಕಂಡು ಬರ್ತಾ ಹೋಗ್ತೈತಿ. ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡವರು ಯಾರು? ನ್ಯಾಯಮೂರ್ತಿ ಸಂಜೀವ್ ಖನ್ನಾ. 2026 ವಿಶ್ವ ಪರಿಸರ ದಿನದ ಅಧಿಕೃತ ಜಾಗತಿಕ ಆತಿಥ್ಯ ವಹಿಸಿದಂಥ ದೇಶ ಮತ್ತು ಅದರ ಮುಖ್ಯ ವಿಷಯ ಯಾವುದು? ಸೌದಿ ಅರೇಬಿಯಾ ಆತಿಥ್ಯ ವಹಿಸಿದಂಥ ದೇಶ. ಅದರ ಒಂದು ಧ್ಯೇಯ ಭೂಮಿ ಮರುಸ್ಥಾಪನೆ. ಹಾಗಾದ್ರೆ ವಿಶ್ವ ಪರಿಸರ ದಿನವನ್ನು ಜೂನ್ 5ನೇ ತಾರೀಕನ್ನು ಮಾಡ್ತಾ ಹೋಗ್ತೀವಿ, ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ಭಾರತದ ಮೊದಲ ಉದ್ದೇಶಿತ 6G ಸಂಶೋಧನಾ ಕೇಂದ್ರವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಅಂದರೆ ಡೆಡಿಕೇಟೆಡ್ 6G ರಿಸರ್ಚ್ ಸೆಂಟರ್ ಎಲ್ಲಿ ಐತೆ ಅಂತ ಕೇಳಕತ್ತಾರೆ. ಎಲ್ಲಿ ಐತಿ? ನವದೆಹಲಿಯೊಳಗೆ ಕಂಡು ಬರ್ತಾ ಹೋಗ್ತೈತಿ. 2026 IPL ಟೂರ್ನಿಯಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದಂಥ ತಂಡ ಯಾವುದು? ಹೇಳ್ರಿ.
2026 ಒಂದು IPL ಟೂರ್ನಿಯಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದಂಥ ತಂಡ ಯಾವುದಪ್ಪ ಅಂದ್ರೆ ಯಾವುದು? ಕೋಲ್ಕತ್ತಾ ನೈಟ್ ರೈಡರ್ಸ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ರಾಷ್ಟ್ರವಾಗಿ 2026-27 ಅವಧಿಗೆ ಆಯ್ಕೆಯಾದಂಥ ಏಷ್ಯಾ ಪೆಸಿಫಿಕ್ ವಲಯದ ದೇಶ ಯಾವುದು? ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ರಾಷ್ಟ್ರ ಯಾವುದಂತ ಕೇಳಕತ್ತಾರ. ಯಾವುದು? ಪಾಕಿಸ್ತಾನವನ್ನು ನೋಡ್ತಾ ಹೋಗ್ತೀವಿ. ಏನು ಏಷ್ಯಾ ಪೆಸಿಫಿಕ್ ವಲಯದ ದೇಶ ಯಾವುದಪ್ಪ ಅಂದ್ರೆ ಪಾಕಿಸ್ತಾನವನ್ನು ಕಾಣ್ತಾ ಹೋಗ್ತೀವಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಎಷ್ಟು ದೇಶಗಳು ಕಂಡು ಬರ್ತಾ ಹೋಗ್ತಾವೆ? 5 ದೇಶಗಳು ಕಂಡು ಬರ್ತಾ ಹೋಗ್ತಾವೆ. 10 ದೇಶಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳಾಗಿ ಕಾಣ್ತಾ ಹೋಗ್ತೀವಿ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂಥ PM ಸೂರ್ಯಘರ್ ಯೋಜನೆಯ ಮುಖ್ಯ ಉದ್ದೇಶವೇನು? ಏನು? ಗ್ರಾಮೀಣ ಮನೆಗಳಿಗೆ ಉಚಿತ ಸೌರ ವಿದ್ಯುತ್ ಈ PM ಸೂರ್ಯಘರ್ ಯೋಜನೆಯ ಮುಖ್ಯ ಉದ್ದೇಶ ಕಂಡು ಬರ್ತಾ ಹೋಗ್ತೈತಿ. 2026 ಜಾಗತಿಕ ಸೂಚ್ಯಂಕದ ವಿಶ್ವದ ಅತ್ಯಂತ ಶಾಂತಿಯುತ ದೇಶ ಯಾವುದು? ಈ ಹಿಂದೆ ಚರ್ಚೆ ಮಾಡಿದ್ವಿ. ಏನು ND ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ 82ನೇ ಸ್ಥಾನ. ಏನು ಲಿಂಗಾಂತರ ವರದಿಯೊಳಗೆ 127ನೇ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಜಾಗತಿಕ ಸೂಚ್ಯಂಕದಲ್ಲಿ ವಿಶ್ವದ ಅತ್ಯಂತ ಶಾಂತಿಯುತ ದೇಶ ಅಂತ ಯಾವುದಂತ ಕೇಳಕತ್ತಾರೆ. ಐಸ್ಲ್ಯಾಂಡ್ ವಿಶ್ವದ ಅತ್ಯಂತ ಶಾಂತಿಯುತ ದೇಶ ಆಗಿ ಕಂಡು ಬರ್ತಾ ಹೋಗ್ತದೆ. ಕರ್ನಾಟಕದ ಯಾವ ಪ್ರಸಿದ್ಧ ವನ್ಯಜೀವಿ ಅಭಯಾರಣ್ಯವನ್ನು ಇತ್ತೀಚೆಗೆ ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅಧಿಸೂಚಿಸಿದೆ? ಯಾವುದು? ಕಾವೇರಿ ವನ್ಯಜೀವಿ ಅಭಯಾರಣ್ಯವನ್ನು ಇತ್ತೀಚೆಗೆ ಪರಿಸರ ಸೂಕ್ಷ್ಮ ವಲಯ ಎಂದು ಅಧಿಸೂಚನೆಗೊಳಿಸ್ತಾ ಹೋಗ್ತೈತಿ. ಇತ್ತೀಚೆಗೆ ನಿಧನರಾದಂಥ ಪ್ರಸಿದ್ಧ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು? ಅಂದ್ರೆ ಇತ್ತೀಚೆಗೆ ನಿಧನರಾದಂಥ ಪ್ರಸಿದ್ಧ ಸಾಹಿತಿ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಾರೆ. ಅಂದರೆ 2026 ಮೊದಲಾರ್ಧದಲ್ಲಿ ನಡೆದಂಥ ಘಟನೆ ಆಗ್ತಾ ಹೋಗ್ತೈತಿ. ಯಾರಪ್ಪ ಅಂದ್ರೆ ದಾಮೋದರ್ ಮೌಜು. ಯಾರು? ದಾಮೋದರ್ ಮೌಜು. ಭಾರತೀಯ ನೌಕಾಸೇನೆಗೆ ಇತ್ತೀಚೆಗೆ ಸೇರ್ಪಡೆಗೊಂಡಂಥ 5ನೇ ಕಲ್ವರಿ ಕ್ಲಾಸ್ ಜಲಾಂತರ್ಗಾಮಿ ಯಾವುದು? ಜಲಾಂತರ್ಗಾಮಿ ಯಾವುದಪ್ಪ ಅಂದ್ರೆ INS ವಾಕ್ಷೀರ್. ಯಾವುದು? INS ವಾಕ್ಷೀರ್. ಜೊತೆಗೆ ಈ ನೌಕಾಸೇನಾ ಮತ್ತು ಏನು ಇವುಗಳ ಒಂದು ದಿನಾಚರಣೆ ಕೇಳ್ತಾ ಹೋಗ್ತಾರೆ. ಭೂಸೇನಾ ದಿನ ಯಾವಾಗ ಆಚರಣೆ ಮಾಡ್ತಪ್ಪ? ಜನವರಿ 15ನೇ ತಾರೀಕು ಆಚರಣೆ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನೌಕಾಸೇನೆದ್ದು ಯಾವಾಗಪ್ಪ ಅಂದ್ರೆ ಅಕ್ಟೋಬರ್ 8ನೇ ತಾರೀಕು ಏನು ಮಾಡ್ತಾ ಹೋಗ್ತೀವಿ? ಆಚರಣೆ ಮಾಡ್ತಾ ಹೋಗ್ತೀವಿ. ವಾಯುಸೇನೆಯ ದಿನ ಯಾವಾಗ ಆಚರಣೆ ಮಾಡ್ತಪ್ಪ ಅಂದ್ರೆ ಡಿಸೆಂಬರ್ 4ನೇ ತಾರೀಕು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. 2026 ಆಸ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಗೆದ್ದಂಥ ಚಿತ್ರ ಯಾವುದು? ಯಾವುದಪ್ಪ ಅಂದ್ರೆ 2026 ಆಸ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಗೆದ್ದ ಚಿತ್ರ ಯಾವುದಪ್ಪ ಅಂದ್ರೆ ಡ್ಯೂನ್ ಪಾರ್ಟ್ 2. ಯಾವುದು? ಡ್ಯೂನ್ ಪಾರ್ಟ್ 2. ನೀತಿ ಆಯೋಗ ಬಿಡುಗಡೆ ಮಾಡಿದಂಥ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತದ ಸೂಚ್ಯಂಕ 2025-26 ಅಗ್ರಸ್ಥಾನ ಪಡೆದಂಥ ರಾಜ್ಯ ಯಾವುದು? ಯಾವುದು? ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತ ಸೂಚ್ಯಂಕದೊಳಗೆ ಕೇರಳ ರಾಜ್ಯವು ಅಗ್ರಸ್ಥಾನದಲ್ಲಿ ಕಾಣ್ತಾ ಹೋಗ್ತೀವಿ. 2020 T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ ಆತಿಥ್ಯವನ್ನು ಜಂಟಿಯಾಗಿ ವಹಿಸಿದ ದೇಶಗಳು ಯಾವುದು? ಭಾರತ ಮತ್ತು ಶ್ರೀಲಂಕಾವನ್ನು ಏನು ಮಾಡ್ತಾ ಹೋಗ್ತೋ ಈ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಜಂಟಿಯಾಗಿ ಆತಿಥ್ಯವನ್ನು ವಹಿಸಿರುವಂಥ ದೇಶಗಳು ಆಗ್ತಾ ಹೋಗ್ತವೆ. ಇಸ್ರೋ ತನ್ನ ಶುಕ್ರ ಗ್ರಹದ ಅನ್ವೇಷಣಾ ಮಿಷನ್ ಶುಕ್ರಯಾನ-1 ಅನ್ನು ಯಾವ ವರ್ಷದಲ್ಲಿ ಉಡಾವಣೆ ಮಾಡಲು ಇತ್ತೀಚೆಗೆ ಅಧಿಕೃತ ದಿನಾಂಕ ಪ್ರಕಟಣೆ ಮಾಡ್ತಾ ಹೋಯಿತು? ಯಾವಾಗಪ್ಪ ಅಂದ್ರೆ ಯಾವ ರೀತಿ ಚಂದ್ರಯಾನ 1, 2, 3 ಮಾಡಿದ್ವು ಅದೇ ರೀತಿ ಶುಕ್ರಯಾನ-1 ಅಂತ ಉಡಾವಣೆ ಮಾಡ್ತಾರಂದು ಯಾವ ವರ್ಷ ಮಾಡ್ತಾರಂತ ಹೇಳ್ಯಾರಪ್ಪ ಅಂದ್ರೆ ಅವರು 2028ರಲ್ಲಿ ಶುಕ್ರಯಾನ-1 ಅಂತ ಉಡಾವಣೆಯನ್ನು ಮಾಡ್ತಾವಂತ ಹೇಳ್ತಾ ಹೋಗಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಕಾರ 2026ರಲ್ಲಿ ಭಾರತದ GDP ಬೆಳವಣಿಗೆ ದರ ಎಷ್ಟು ಅಂದಾಜಿಸಲಾಗಿದೆ? ಅಂದಾಜಿಸಲಾಗಿದೆಪ್ಪ ಅಂದ್ರೆ 6.8. ಎಷ್ಟು? 6.8. 2026 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು?
ಎಷ್ಟು 159ನೇ ಸ್ಥಾನ. ಹಿಂದಿ ಪಾಸ್ಪೋರ್ಟು 82, ಲಿಂಗ ಅಂತರ ವರದಿ 127. ಇದೇನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ್ದು 159. ಇವು ನೆನಪಿನ ಇಟ್ಕೊಳ್ಬೇಕಾ. ಹಿಂದಿ ಪಾಸ್ಪೋರ್ಟು, ಲಿಂಗಾಂತರ ವರದಿ, ಇದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ. ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲೆಜಿಯನ್ ಆಫ್ ಆನರ್ಗೆ ಪಾತ್ರರಾದ ಪ್ರಮುಖ ಭಾರತೀಯ ಉದ್ಯಮಿ ಯಾರು? ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದಂಥ ಲೆಜಿಯನ್ ಆಫ್ ಆನರ್ಗೆ ಪಾತ್ರರಾದಂಥ ಪ್ರಮುಖ ಭಾರತೀಯ ಉದ್ಯಮಿ ಯಾರಪ್ಪ ಅಂದ್ರೆ ಯಾರಿರ್ಬೋದು? NR ನಾರಾಯಣಮೂರ್ತಿ. ಯಾವ ಸಂಸ್ಥೆ? ಇನ್ಫೋಸಿಸ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2026ರಲ್ಲಿ ಎಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು? ಎಲ್ಲಿ? ತಮಿಳುನಾಡು. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2026 ಎಲ್ಲಿ ಮುಕ್ತಾಯವಾಯ್ತಪ್ಪ ಅಂದ್ರೆ ತಮಿಳುನಾಡಿನೊಳಗೆ ಮುಕ್ತಾಯವಾಯಿತು, ಯಶಸ್ವಿಯಾಗಿ ಮುಕ್ತಾಯವಾಯಿತು. ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆ ಸುರಕ್ಷತಾ ಸಂಸ್ಥೆಯನ್ನು ಅಧಿಕೃತವಾಗಿ ಸ್ಥಾಪಿಸಿದ ದೇಶ ಯಾವುದು? ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆ ಸುರಕ್ಷತಾ ಸಂಸ್ಥೆಯನ್ನು ಅಧಿಕೃತವಾಗಿ ಸ್ಥಾಪಿಸಿದ ದೇಶ ಯಾವುದಪ್ಪ ಅಂದರೆ ಯುನೈಟೆಡ್ ಕಿಂಗ್ಡಮ್, UK. ಭಾರತದ ಯಾವ ರಾಜ್ಯವು ದೇಶದಲ್ಲಿ ಮೊದಲ ಬಾರಿಗೆ ಯೂನಿವರ್ಸಲ್ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ಜಾರಿಗೆ ತಂದಿದೆ? ಏನು ಮಾಡ್ತಾ ಹೋಗಿದೆ? ಭಾರತದ ಯಾವ ರಾಜ್ಯವು ದೇಶದಲ್ಲಿ ಮೊದಲ ಬಾರಿ ಯೂನಿವರ್ಸಲ್ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ಜಾರಿಗೆ ತರ್ತಾ ಹೋಗ್ತದಪ್ಪ ಅಂದ್ರೆ ಕೇರಳ ರಾಜ್ಯವು. ಯಾವ ರಾಜ್ಯವು? ಕೇರಳ ರಾಜ್ಯವು. 2026ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದಂಥ ಪ್ರಸಿದ್ಧ ಸಾಹಿತಿ ಯಾರು? 2026ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದಂಥ ಪ್ರಸಿದ್ಧ ಸಾಹಿತಿ ಯಾರಪ್ಪ ಅಂದ್ರೆ ಮಾಧವ್ ಕೌಶಿಕ್. ಮಾಧವ್ ಕೌಶಿಕ್. ಕರ್ನಾಟಕದಲ್ಲಿ 2 ಸಾಹಿತಿಗಳು ಏನು ಮಾಡ್ತಾ ಹೋಗ್ತಾರೆ? ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಅದರಲ್ಲಿ ಮೊದಲನೇದು SL ಭೈರಪ್ಪನವರು ಪಡ್ಕೊಳ್ತಾ ಹೋಗ್ತಾರೆ. ಇನ್ನೊಬ್ಬರ ಹೆಸರು ನೀವು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸ್ತಾ ಹೋಗ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿಂಥ ಅಗ್ನಿ-5 ಕ್ಷಿಪಣಿಯ ಪ್ರಮುಖ ತಾಂತ್ರಿಕ ವೈಶಿಷ್ಟ್ಯವೇನು? ಅಗ್ನಿ-5 ಅನ್ನೋದು ಒಂದು ಕ್ಷಿಪಣಿ. ಇದರೊಂದು ತಾಂತ್ರಿಕ ವೈಶಿಷ್ಟ್ಯವೇನಂತ ಕೇಳ್ತಾ ಹೋಗ್ತಾರೆ. ಏನಪ್ಪ ಅಂದ್ರೆ MIRV ತಂತ್ರಜ್ಞಾನವನ್ನು ಹೊಂದಿದೆ. ಅಗ್ನಿ-5 ಕ್ಷಿಪಣಿಯು MIRV ತಂತ್ರಜ್ಞಾನವನ್ನು ಒಳಗೊಂಡಿರೋದು ಕಂಡು ಬರ್ತಾ ಹೋಗ್ತೈತಿ. 2026ರ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಿತಿ ಏನಾಗಿದೆ? ಗಂಭೀರವಾಗೈತಿ. ಹೌದಾ? ಗಂಭೀರ ವಿಭಾಗದಲ್ಲಿ ಮುಂದುವರೆದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸ್ತುತ ರೆಪೋ ದರವನ್ನು ರೆಪೋ ರೇಟ್ ಅಂತ ಕರೀತಾರೆ. 2026 ಜುಲೈನಲ್ಲಿ ಎಷ್ಟು ಶೇಕಡಾವಾರು ಪ್ರಮಾಣದಲ್ಲಿ ಕಾಯ್ದುಕೊಂಡಿದೆ? ರೆಪೋ ರೇಟ್ ಅಂತ ಕರಿತಾ ಹೋಗ್ತೀವಿ. ಅರ್ಥಶಾಸ್ತ್ರದಲ್ಲಿ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, CRR, SLR ಅಂತ ಇವುಗಳ ಬಗ್ಗೆ ಏನು ಮಾಡ್ತಾ ಹೋಗಿ ತರಗತಿಗಳನ್ನು ಅಲ್ಲಿ ವೀಕ್ಷಣೆ ಮಾಡ್ತಾವ್ರಿ. ಹಾಗಾದರೆ 2026ರ ಒಂದು ಜುಲೈನಲ್ಲಿ ರೆಪೋ ರೇಟ್ ಎಷ್ಟು ಶೇಕಡಾವಾರು ಪ್ರಮಾಣದಲ್ಲಿ ಕಾಯ್ದುಕೊಂಡಿದೆ ಅಂತ ನೋಡೋದಾದ್ರೆ ಎಷ್ಟಿರ್ಬೋದು? 6.50% ಶೇಕಡಾರಷ್ಟು. 6.50% ಕಾಣ್ತಾ ಹೋಗ್ತೀವಿ. ಎಷ್ಟು? 6.50. ಕರ್ನಾಟಕದ ನೂತನ ಮುಖ್ಯ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು? ರಜನೀಶ್ ಗೋಯಲ್. ಕರ್ನಾಟಕದ ನೂತನ ಮುಖ್ಯ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರಪ್ಪ ಅಂದ್ರೆ ರಜನೀಶ್ ಗೋಯಲ್ರವರು ನೇಮಕಗೊಂಡಿದ್ದಾರೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಬಿಡುಗಡೆ ಮಾಡಿದಂಥ ಮಾನವ ಅಭಿವೃದ್ಧಿ ಸೂಚ್ಯಂಕ 2026ರಲ್ಲಿ ಭಾರತದ ಸ್ಥಾನ ಎಷ್ಟು? 134. ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಮತ್ತೆ ಇನ್ನೊಮ್ಮೆ 82 ಯಾವುದು? ಹಿಂದಿ ಪಾಸ್ಪೋರ್ಟ್. 127 ಲಿಂಗ ಅಂತರ ವರದಿ. 134 ಏನು ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇನ್ನೊಂದು ಯಾವ್ದಾಗ ಬಿಟ್ವಿ ನೆನಪು ಮಾಡ್ಕೊಳ್ರಿ. 156 ಇರ್ಬೇಕು. ಅದು ಮೋಸ್ಟ್ಲಿ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ಗೆಸ್ ಮಾಡಿರಿ. ಇದು ಏನು ಬಿಡುಗಡೆ ಮಾಡಿದಂಥ ಮಾನವ ಅಭಿವೃದ್ಧಿ ಸೂಚ್ಯಂಕೆಯ ಭಾರತದ ಸ್ಥಾನ ಎಷ್ಟಪ್ಪ ಅಂದ್ರೆ 134. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಎಷ್ಟಪ್ಪ? 159.
ಎಷ್ಟು 82 ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 127 ಲಿಂಗಾಂತರ ವರದಿ 159 ವಿಶ್ವ ಪತ್ರಿಕಾ ಏನದು ಸ್ವಾತಂತ್ರ್ಯದ್ದು 134 ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಸೂಚ್ಯಂಕ ಅವನ್ನ ನೆನಪಿನಾಗ ಇಟ್ಟುವಂಥ ಹೋಗ್ರಿ ಏನು 82 127 134 159. ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಪಾರ್ಕ್ ಅನ್ನು ಭಾರತದ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಯಾವ ರಾಜ್ಯದಲ್ಲಿ ನೋಡ್ರಿ, ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಪಾರ್ಕ್ ಅನ್ನು ಭಾರತದ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಗುಜರಾತದ ಕಾವಡ. ಯಾವುದು? ಗುಜರಾತದ ಕಾವಡ. 2026 ಪ್ರೆಸಿಡೆಂಟ್ಸ್ ಕಪ್ ಗಾಲ್ಫ್ ಟೂರ್ನಿಮೆಂಟ್ ಎಲ್ಲಿ ನಡೆಯಿತು? 2026 ಪ್ರೆಸಿಡೆಂಟ್ ಕಪ್ ಗಾಲ್ಫ್ ಟೂರ್ನಿಮೆಂಟ್ ಎಲ್ಲಿ ನಡೀತಾ ಹೋಗುತ್ತಪ್ಪ ಅಂದ್ರೆ ಅಮೇರಿಕ ದೇಶದಲ್ಲಿ ನಡೀತಾ ಹೋಗುತ್ತೆ. ಏನು? ಪ್ರೆಸಿಡೆಂಟ್ಸ್ ಕಪ್ ಗಾಲ್ಫ್ ಟೂರ್ನಿಮೆಂಟ್ ನಡೀತಾ ಹೋಗುತ್ತೆ. ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಟೆಲಿಕಾಂ ನೆಟ್ವರ್ಕ್ ಲಿಂಕನ್ನು ಎಲ್ಲಿ ಕಾರ್ಯಗತಗೊಳಿಸಲಾಗಿದೆ? ಏನು? ಭಾರತದ ಮೊದಲ ಏನದು ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಟೆಲಿಕಾಂ ನೆಟ್ವರ್ಕ್ ಲಿಂಕನ್ನು ಎಲ್ಲಿ ಕಾರ್ಯಗತಗೊಳಿಸಲಾಗಿದೆಪ್ಪ ಅಂದ್ರೆ ನವದೆಹಲಿ ಮತ್ತು ಜೈಪುರ್ನೊಳಗೆ. ಎಲ್ಲಿ? ನವದೆಹಲಿ ಮತ್ತು ಜೈಪುರ್ನೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಟೆಲಿಕಾಂ ನೆಟ್ವರ್ಕ್ ಲಿಂಕನ್ನು ಕಾರ್ಯಗತಗೊಳಿಸ್ತಾ ಹೋಗ್ತಾರೆ. ಇತ್ತೀಚೆಗೆ ಯಾವ ನೆರೆಯ ದೇಶವು ಭಾರತದ UPI ವ್ಯವಸ್ಥೆಯನ್ನು ಅಧಿಕೃತವಾಗಿ ತನ್ನ ದೇಶದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡಿದೆ? ಯಾವ ದೇಶ? ಶ್ರೀಲಂಕಾ. ಶ್ರೀಲಂಕಾ ದೇಶ ಏನು ಮಾಡ್ತಾ ಹೋಗ್ತೈತಿ? ಭಾರತದ UPI ವ್ಯವಸ್ಥೆಯನ್ನು ಅಧಿಕೃತವಾಗಿ ತನ್ನ ದೇಶದಲ್ಲಿ ಸಂಪೂರ್ಣವಾಗಿ ಏನು ಮಾಡ್ತಾ ಹೋಗ್ತೈತಿ? ಅಳವಡಿಸಿಕೊಳ್ತಾ ಹೋಗ್ತೈತಿ. 2026 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಗೆದ್ದ ಕೃತಿ ಯಾವುದು? ಯಾವುದು? 2026 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಗೆದ್ದ ಕೃತಿ ಯಾವುದಪ್ಪ ಅಂದ್ರೆ ಕೈರೋಸ್. ಯಾವುದು? ಕೈರೋಸ್. ಕೇಂದ್ರ ಪರಿಸರ ಸಚಿವಾಲಯದ ವರದಿಯ ಪ್ರಕಾರ ಭಾರತದಲ್ಲಿ ಪ್ರಸ್ತುತ ಹುಲಿಗಳ ಸಂಖ್ಯೆ ಎಷ್ಟು ದಾಟಿದೆ? ಏನು? ಕೇಂದ್ರ ಪರಿಸರ ಸಚಿವಾಲಯದ ವರದಿಯ ಪ್ರಕಾರ ಭಾರತದಲ್ಲಿ ಪ್ರಸ್ತುತ ಹುಲಿಗಳ ಸಂಖ್ಯೆ ಎಷ್ಟು ದಾಟಿದೆ ಅಂತ ಕೇಳಕತ್ತಾರ. ಎಷ್ಟು ದಾಟಿದಪ್ಪ ಅಂದ್ರೆ 3682. ಫಸ್ಟ್ ಪ್ಲೇಸು ಮಧ್ಯಪ್ರದೇಶ ಐತೈತೆ. ಸೆಕೆಂಡ್ ಪ್ಲೇಸು ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಪ್ಪ ಅಂದ್ರೆ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಕಾಣ್ತಾ ಹೋಗ್ತೀವಿ. 2026 ಜೂನ್ನಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ಪ್ರಬಲವಾದಂಥ ಹಸನಾ ಚಂಡಮಾರುತವು ಕರಾವಳಿಗೆ ಅಪ್ಪಳಿಸಿತು? ಏನು ಮಾಡ್ತು? ಅಪ್ಪಳಿಸಿತು. ಎಲ್ಲಿಗೆ? 2026 ಜೂನ್ನಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ಪ್ರಬಲವಾದಂಥ ಹಸನಾ ಚಂಡಮಾರುತವು ಕರಾವಳಿಗೆ ಅಪ್ಪಳಿಸಿತು? ಎಲ್ಲಿಗಪ್ಪ ಅಂದ್ರೆ ಗುಜರಾತಕ್ಕೆ ಬಂದು ಅಪ್ಪಳಿಸಿತು. ಎಲ್ಲಿಗೆ? ಗುಜರಾತ್. ವಿಶ್ವಸಂಸ್ಥೆಯ 2026 ಹವಾಮಾನ ಬದಲಾವಣೆ ಸಮ್ಮೇಳನ ಯಾವ ದೇಶದಲ್ಲಿ ಆಯೋಜಿಸಲು ಪ್ರಸ್ತಾಪಿಸಲಾಗಿದೆ? ಯಾವ ದೇಶ? ವಿಶ್ವಸಂಸ್ಥೆಯ 2026 ಹವಾಮಾನ ಬದಲಾವಣೆ ಸಮ್ಮೇಳನ ಯಾವ ದೇಶದಲ್ಲಿ ಆಯೋಜಿಸಲು ಪ್ರಸ್ತಾಪಿಸಲಾಗಿದೆ? ಯಾವ ದೇಶದಲ್ಲಿಪ್ಪ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ. ಭಾರತದ ನೂತನ ಭೂಸೇನಾ ಮುಖ್ಯಸ್ಥರಾಗಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡವರು ಯಾರು? ಯಾರು? ಜನರಲ್ ಉಪೇಂದ್ರ ತ್ರಿವೇದಿ. ಯಾರು? ಜನರಲ್ ಉಪೇಂದ್ರ ತ್ರಿವೇದಿ. 2026 ಬಜೆಟ್ನಲ್ಲಿ ಘೋಷಿಸಲಾದಂಥ ವಿಕಸಿತ್ ಭಾರತ್ ಅಟ್ 2047ನ ಪ್ರಮುಖ 4 ಸ್ತಂಭಗಳು ಯಾವ್ಯಾವು? ಏನು ಮಾಡ್ತಾ ಹೋಗ್ತಾರೆ? 2026 ಬಜೆಟಿನೊಳಗೆ ಏನು ಮಾಡ್ತಾ ಹೋಗ್ತಾರೆ? ಘೋಷಿಸಲಾದಂಥ ವಿಕಸಿತ್ ಭಾರತ ಅಟ್ 2047ನ ಪ್ರಮುಖ 4 ಸ್ತಂಭಗಳು ಯಾವಪ್ಪ ಅಂದ್ರೆ ಯುವಶಕ್ತಿ, ನಾರಿಶಕ್ತಿ, ರೈತರು, ಬಡವರು. ಯಾವುದು? ಯುವಶಕ್ತಿ, ನಾರಿಶಕ್ತಿ, ರೈತರು, ಬಡವರು. ಇವು 4 ಸ್ತಂಭಗಳು. ಯಾವುದು? ವಿಕಸಿತ್ ಭಾರತ್ ಅಟ್ 2047. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೊಸ ಮೆಗಾ ಫುಡ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡ್ತಾ ಹೋಗ್ತೈತಿ? ಏನು? ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೊಸ ಮೆಗಾ ಫುಡ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡ್ತಾ ಹೋಗ್ತೈತಪ್ಪ ಅಂದ್ರೆ ಯಾವ ಜಿಲ್ಲೆಗಪ್ಪ ಅಂದ್ರೆ ಹಾವೇರಿ ಜಿಲ್ಲೆಗೆ. ಇದಕ್ಕಿಂತ ಮುಂಚೆ ಒಂದು ಫುಡ್ ಪಾರ್ಕ್ ಐತೆ ಅಲ್ಲಿ ತುಮಕೂರು ಜಿಲ್ಲೆಯೊಳಗೆ. ಈಗ ಹೊಸದಾಗಿ ಮೆಗಾ ಫುಡ್ ಪಾರ್ಕ್ ಅಲ್ಲಿ ಹಾವೇರಿಯೊಳಗೆ.
ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟಕ್ಕೆ 100ನೇ ಪೂರ್ಣಾವಧಿ ಸದಸ್ಯ ರಾಷ್ಟ್ರವಾಗಿ ಸೇರಿದ ದೇಶ ಯಾವುದು? ಚಿಲಿ ದೇಶ. ಯಾವ ದೇಶ? ಚಿಲಿ ದೇಶ. 2020 ರಾಮನ್ ಮ್ಯಾಗಸೆ ಪ್ರಶಸ್ತಿಗೆ ಭಾಜನರಾದಂಥ ಭಾರತೀಯ ಸಾಮಾಜಿಕ ಕಾರ್ಯಕರ್ತ ಯಾರು ಇರಬಹುದು ರೀ? ಅಲೋಕ್ ಶರ್ಮಾ. ಯಾರು? ಅಲೋಕ್ ಶರ್ಮಾ. ವಿಶ್ವ ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಮೂಲದ ವ್ಯಕ್ತಿ ಯಾರು? ಅಜಯ್ ಬಂಗಾ. ಯಾರು? ಅಜಯ್ ಬಂಗಾ. ಭಾರತದ ಮೊದಲ ಸಮುದ್ರದೊಳಗಿನ ರೈಲು ಸುರಂಗ ಯಾವ ಯೋಜನೆಯ ಭಾಗವಾಗಿ ನಿರ್ಮಾಣವಾಗುತ್ತಿದೆ? ಯಾವ ಯೋಜನೆ ಭಾಗವಾಗಿ ನಿರ್ಮಾಣವಾಗುತ್ತಿದೆ ಅಂದಪ್ಪ ಅಂದ್ರೆ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ನ ಯೋಜನೆಯ ಭಾಗವಾಗಿ ಸಮುದ್ರದೊಳಗಿನ ರೈಲು ಸುರಂಗ ಯೋಜನೆ ಆಗ್ತಾ ಇದೆ. 2020 ಜಾಗತಿಕ ಸೈಬರ್ ಭದ್ರತಾ ಸೂಚ್ಯಂಕದಲ್ಲಿ ಭಾರತವು ಯಾವ ಜಾಗತಿಕ ಸ್ಥಾನದಲ್ಲೈತಿ? ಜಾಗತಿಕ ಸೈಬರ್ ಭದ್ರತಾ ಸೂಚ್ಯಂಕದೊಳಗೆ ಎಷ್ಟನೇ ಸ್ಥಾನದೊಳಗೈತಪ್ಪ ಅಂದ್ರೆ ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 10ನೇ ಸ್ಥಾನ. ಎಷ್ಟನೇ ಸ್ಥಾನ? 10ನೇ ಸ್ಥಾನ. ಮತ್ತು ಪ್ರಶ್ನೆದ ಬರೋಣ. 82 ಎನ್ಲಿ ಪಾಸ್ಪೋರ್ಟ್ ರೀ ಸರ. 127 ಅಂತರ್ಲಿಂಗ. 159 ಪತ್ರಿಕಾ ಸ್ವಾತಂತ್ರ್ಯ. ಇನ್ನೊಂದು ಯಾವುದು? 134 ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್. 10ನೇ ಸ್ಥಾನ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್. ನೆನಪಿನಲ್ಲಿಟ್ಟರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪರ್ವತಮಾಲಾ ಯೋಜನೆಯ ಮುಖ್ಯ ಉದ್ದೇಶವೇನು? ರಾಷ್ಟ್ರೀಯ ರೂಪಿ ಅಭಿವೃದ್ಧಿಯನ್ನು ಅಭಿವೃದ್ಧಿ ಮಾಡೋದು ಈ ಪರ್ವತಮಾಲಾ ಯೋಜನೆಯ ಉದ್ದೇಶ ಆಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಪ್ರಚಲಿತ ವಿದ್ಯಮಾನಗಳ ಒಂದು ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನು ಮಾಡ್ತಾವ್ರಿ, ಸಬ್ಸ್ಕ್ರೈಬ್ ಮಾಡ್ತಾವ್ರಿ. ಮತ್ತು ಈ ಒಂದು ತರಗತಿ ಎಷ್ಟಾಯಿತು ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಇವತ್ತನ್ನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.